ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಹೊಸ ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ. ಈ ಡಿಸೈನ್ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ನಿಮ್ಮ ಆಲ್ಮೋಸ್ಟ್ ಸ್ಯಾರಿಗಳಿಗೆ ಸಿಲ್ಕ್ ಥ್ರೆಡ್ಡಿಂದ ನೀವೇನಾದರೂ ಆರ್ಚ್ ಹಾಕಿದ್ರಿ ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನೀವು ಅಂದ್ಕೊಂಡ್ರೆ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಈ ಡಿಸೈನ್ನ ನೀವು ನಾರ್ಮಲ್ ನೀಡ್ಲಿಂದ ಹಾಕ್ಬೋದು, ಇದಕ್ಕೇನು ಕ್ರೋಶೆ ನೀಡಲ್ ಬೇಕಾಗಿಲ್ಲ ಫ್ರೆಂಡ್ಸ್. ಹಾಗೆ ಈ ಡಿಸೈನ್ನ ಕುರ್ತಾ ಅಥವಾ ಬ್ಲೌಸ್ಗೂ ಹಾಕ್ಬೋದು, ಹಾಗೆ ದುಪ್ಪಟ್ಟಗಳಿಗೂ ಹಾಕ್ಬೋದು, ಹಾಗೆಯೇ ಸೀರೆಗೂ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನೀವೇನಾದರೂ ನಿಮ್ಮದು ಸ್ಯಾರಿದು ಬ್ಲೌಸ್ಗೆ ಪರ್ಲಿಂದ ವರ್ಕ್ ಮಾಡಿಸಿದ್ರಿ ಅಂತಂದರೆ ಆ ಸ್ಯಾರಿಗಳಿಗೆ ಈ ಥರ ವರ್ಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಮ್ಮೆ ಹಾಕಿ ನೋಡಿ. ಆಮೇಲೆ ತುಂಬಾ ಈಸಿಯಾಗಿದೆ ನೋಡಿ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ತುಂಬಾ ಈಸಿಯಾಗಿದೆ. ನಾರ್ಮಲ್ ನೀಡ್ಲಿಂದನೇ ಹಾಕ್ಬೋದು. ಇದನ್ನು ನೋಡಿ, ಈ ಥರ ಹಾಕಬೇಕು. ಮೊದಲು ಮಣಿಗಳನ್ನು ಪೋಣಿಸ್ಕೊಂಡು 6 ಗೋಲ್ಡ್ ಕಲರ್ ಮಣಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ವೈಟ್ ಮುತ್ತಿನ ಮಣಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಚಿಕ್ಕ ಗೋಲ್ಡ್ ಮಣಿ ಹಾಕ್ಕೊಂಡು ಮತ್ತೆ ಥ್ರೆಡ್ನ ರಿವರ್ಸ್ ತೊಗೊಂಡು ಬರ್ತಾಯಿದ್ದೀನಿ. ನೋಡಿ, ರಿವರ್ಸ್ ತೊಗೊಂಡು ಬಂದು ಬಟ್ಟೆಗೆ ನಾವು ಮೊದಲು ಮೇಲಿಂದ ದಾರನ ತೊಗೊಂಡು ಮಣಿ ಪೋಣಿಸಿರ್ತೀವಿ ಅಲ್ವಾ ಫ್ರೆಂಡ್ಸ್. ಇವಾಗ ವಾಪಸ್ ಥ್ರೆಡ್ ಬಂದಿರುತ್ತೆ ಅಲ್ವಾ, ಅದನ್ನ ಕೆಳಗಿಂದ ಮೇಲೆ ತೊಗೊಂಬರಬೇಕು. ನೋಡಿ, ನೆಕ್ಸ್ಟು ಇವಾಗ ಹಾಕಿದ್ವಿ. ನೆಕ್ಸ್ಟು ಥ್ರೆಡ್ನ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂದರೆ ಯಾವಾಗಲೂ ಕೆಳಗಿಂದ ಮೇಲೇ ತೊಗೊಳ್ಬೇಕು. ಯಾಕಂದರೆ ಪಿಕೋ ಮಾಡಿರ್ತೀವಿ ಅಲ್ವಾ, ಅದ್ರ ಮೇಲೇ ದಾರ ಬಂದಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದಾಗಿದ ಮೇಲೆ ನಾನು ವೈಟ್ ಕಲರ್ ಮುತ್ತನ್ನ ತೊಗೊಳ್ತಾ ಇದ್ದೀನಿ. ನೋಡಿ, ವೈಟ್ ಮುತ್ತು ಹಾಕ್ಕೊಳ್ತಾ ಇದ್ದೀನಿ. 8 ಮುತ್ತುಗಳನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ಯು ಶೇಪ್ ಬರೋ ಹಾಗೆ ಸೆಟ್ ಮಾಡಿಕೊಂಡು ಬಟ್ಟೆಗೆ ಮೇಲಿಂದ ನೋಡಿ ಕೆಳಗಡೆ ತೊಗೊಂಡೋಗ್ತಾ ಇದ್ದೀನಿ. ಸೂಜಿನ ಕೆಳಗಡೆ ತೊಗೊಂಡೋಗಿದ ಮೇಲೆ ಮತ್ತೆ ಇವಾಗ ಸೂಜಿನ ಆ ಮುತ್ತಿನ ಒಳಗಿಂದನೇ ಈ ಕಡೆ ತೊಗೊಂಡು ಬರಬೇಕು. ನೋಡಿ ಕರೆಕ್ಟಾಗಿ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಅಂದರೆ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಇದು ಒಂದೇ ದಿನದಲ್ಲೇ ಹಾಕ್ಬೋದು. ನಿಮಗೇನಾದರೂ ಸಿಲ್ಕ್ ಥ್ರೆಡ್ಡಿಂದ ಆರ್ಚ್ ಹಾಕಿ ಕುಚ್ಚು ಹಾಕಿ ಬೇಜಾರಾಗಿತ್ತು ಅಂತಂದರೆ, ಡಿಫ್ರೆಂಟಾಗಿರಲಿ ಅಂತ ಆಸೆ ಪಡೋರು ಈ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ಇದು. ನೋಡಿ, ಇವಾಗ ನಾನು ಮುತ್ತಿನ ಮಣಿನ ಜೋಡಿಸಿದ್ದೀನಿ. ಇವಾಗ ಅದರ ಪಕ್ಕದಲ್ಲೇ ಮತ್ತೆ ನೋಡಿ ಥ್ರೆಡ್ನ ಕೆಳಗಿಂದ ಮೇಲೆ ತೊಗೋಬೇಕು. ನೀಡಲ್ನ ಬಟ್ಟೆ ಕೆಳಗಿಂದ ಮೇಲೆ ತೊಗೊಂಡಿದ್ದೀನಿ. ತೊಗೊಂಡು ಇವಾಗ ಗೋಲ್ಡನ್ ಕಲರ್ ಮಣಿನ ಪೋಣಿಸ್ಕೊಳ್ತಾ ಇದ್ದೀನಿ. ನೋಡಿ, ಗೋಲ್ಡನ್ ಬೀಡ್ ಚಿಕ್ಕ ಬೀಡ್ಗಳನ್ನ ತೊಗೊಂಡಿದ್ದೀನಿ ನಾನು. ಚಿಕ್ಕ ಬೀಡನ್ನ ತೊಗೊಂಡು ನಾನಿಲ್ಲಿ 10 ಚಿಕ್ಕ ಬೀಡನ್ನ ಶುಗರ್ ಬೀಡ್ಸ್ನ ತೊಗೊಂಡಿದ್ದೀನಿ. 10 ಬೀಡನ್ನ ನೀಡ್ಲೊಳಗಡೆ ಸೇರಿಸ್ಕೊಂಡು ನೋಡಿ, ನೀವು ಯಾವುದೇ ರೀತಿಯ ಕ್ರೋಶಾ ವರ್ಕ್ ಕಲ್ತಿಲ್ಲ ಅಂದರೂ ಕೂಡ ಇದನ್ನು ಹಾಕ್ಬೋದು. ಇವಾಗ ಮಣಿನ ಸೇರಿಸಿ ಹಾಕೋದು ಟ್ರೆಂಡ್ ಆಗಿದೆ ಫ್ರೆಂಡ್ಸ್. ನೋಡಿ, ಈ ಥರ 10 ಮಣಿಗಳನ್ನು ಸೇರಿಸ್ಕೊಂಡು ಇದನ್ನು ಕೂಡ ಯು ಶೇಪ್ ಬರೋ ಹಾಗೆ ಇಟ್ಕೊಂಡು ಮತ್ತೆ ಬಟ್ಟೆಗೆ ಸೇರಿಸಿ ನಾಟ್ ಹಾಕ್ಕೋಬೇಕು. ನೋಡಿ, ಯು ಶೇಪ್ ಬರೋ ಹಾಗೆ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬಟ್ಟೆಗೆ ಸೇರಿಸ್ಕೊಂಡು ಮತ್ತೆ ದಾರನ ನಾವು ಮಣಿ ಸೇರಿಸಿರ್ತೀವಿ ಅಲ್ವಾ, ಯಾವ ಡೈರೆಕ್ಷನಿಂದ ಬಂದಿರುತ್ತೋ ಅದರ ಅಪೋಸಿಟ್ ಡೈರೆಕ್ಷನ್ ಅಂದರೆ ಆ ಮಣಿ ಒಳಗಡೆಯಿಂದ ಅಪೋಸಿಟಾಗಿ ಹೋಗಬೇಕು. ನೋಡಿ, ವಿಡಿಯೋನ ಕರೆಕ್ಟಾಗಿ ನೋಡಿ, ಅರ್ಥ ಆಗುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ. ತುಂಬಾ ಈಸಿಯಾಗಿದೆ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ಡಿಸೈನ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿದೆ ಇದು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ, ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನಾವು ಮೊದಲಿಗೆ ಎಲ್ಲಿಂದ ಬೀಡನ್ನ ಸೇರಿಸಿರ್ತೀವೋ ಅಲ್ಲಿಂದ ಎಲ್ಲಿಗೆ ಎಂಡ್ ಮಾಡ್ತೀವೋ, ಎಂಡ್ ಮಾಡಿದ ಮೇಲೆ ಅದೇ ಡೈರೆಕ್ಷನ್ನಲ್ಲಿ, ಅಪೋಸಿಟ್ ಡೈರೆಕ್ಷನ್ನಲ್ಲಿ ಆ ಬೀಡ್ ಇರುತ್ತೆ ಅಲ್ವಾ, ಅದ್ರ ಒಳಗಿಂದ ನಾವು ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಬಂದು
ಮತ್ತು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಬೇಕು. ಅಂದರೆ ಬೀಡ್ಸ್ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್, ನೀಟಾಗಿ ಕೂಡುತ್ತೆ. ನೋಡಿ ಡಿಸೈನ್ ಅರ್ಥ ಆಗಿದೆ ಅಲ್ವಾ? ತುಂಬಾ ಈಸಿಯಾಗಿದೆ. ಹೇಗೆ ಹಾಕೋದು ಅನ್ನೋದನ್ನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮೊದಲಿಗೆ 6 ಗೋಲ್ಡನ್ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಪರ್ಲ್ ಬೀಡನ್ನ ಸೇರಿಸ್ಕೊಂಡು ಮತ್ತು ಒಂದು ಚಿಕ್ಕ ಗೋಲ್ಡನ್ ಬೀಡ್ ಸೇರಿಸ್ಕೊಂಡು ಅದಾಗಿದ್ಮೇಲೆ ಗೋಲ್ಡನ್ ಬೀಡ್ ಒಂದು ಬಿಟ್ಟು ಪರ್ಲ್ ಬೀಡಿಂದ ಅಪೋಸಿಟಾಗಿ ಬರಬೇಕು. ಬಂದು ಮತ್ತು ಬಟ್ಟೆಗೆ ಸೇರಿಸಿ ಒಂದು ಲಾಕ್ ಮಾಡಿಕೊಂಡು ಅದ್ರ ಪಕ್ಕ ಮತ್ತು 8 ಪರ್ಲ್ ಬೀಡನ್ನ ಸೇರಿಸ್ಕೊಂಡು ಯು ಶೇಪಲ್ಲಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿದ್ದೀನಿ. ಆಮೇಲೆ ಅದರ ಪಕ್ಕದಲ್ಲೇ ಚಿಕ್ಕ ಚಿಕ್ಕ ಶುಗರ್ ಬೀಡ್ಸ್ನ 10 ಬೀಡನ್ನ ಸೇರಿಸ್ಕೊಂಡು ಅದನ್ನು ಯು ಶೇಪಲ್ಲಿ ಇಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿದ್ದೀನಿ. ಇದೇ ಥರ ಹಾಕ್ತಾ ಬರಬೇಕು. ಇಷ್ಟು ಮಾತ್ರ ಇರೋದು ಫ್ರೆಂಡ್ಸ್. ಒಂದು ಲೈನ್ ಮತ್ತು ಯು ಶೇಪ್, ಲೈನ್, ಯು ಶೇಪ್, ಈ ಥರ ಬಂದಿದೆ ಡಿಸೈನ್. ತುಂಬಾ ಚೆನ್ನಾಗಾಗಿದೆ ನೋಡಿ. ನಿಮಗಿದು ಈ ಡಿಸೈನ್ ಇಷ್ಟ ಆಗಿತ್ತು ಅಂತಂದರೆ ನೀವು ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ. ನಾರ್ಮಲ್ ನೀಡ್ಲಿಂದ ಹಾಕ್ಬೋದು, ಇದೇನು ತುಂಬ ಕಷ್ಟ ಇಲ್ಲ. ಈ ಡಿಸೈನ್ ಹಾಕೋದಕ್ಕೆ ನಾನು ನಾರ್ಮಲ್ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಹಾಕಿದರೆ ಏನಾದರೂ ಆರ್ಚ್ ಯಾವುದಕ್ಕಾದರೂ ಸಿಗಾಕ್ಕೊಂಡ್ರೆ ಬೇಗ ಕಿತ್ತು ಹೋಗಿಬಿಡುತ್ತೆ. ಅದೇ ಕಾಟನ್ ಥ್ರೆಡ್ ಆದರೆ ಸಿಗಾಕ್ಕೊಂಡ್ರೂ ಬೇಗ ಕೀಳಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಹಾಗೆ ದಾರಾನ ತುಂಬ ಉದ್ದ ತೊಗೊಳ್ಬಾರ್ದು ಫ್ರೆಂಡ್ಸ್. ಡಿಸೈನ್ ಹಾಕಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಉದ್ದ ತೊಗೊಂಡ್ರೆ ಬೇಕಾದರೆ ಮತ್ತೆ ಬೇರೆ ದಾರಾನ ಹಾಕ್ಕೊಂಡು ವರ್ಕ್ ಹಾಕ್ಬೋದು. ದಾರ ಉದ್ದ ಆದರೆ ತೊಡಕು ಬೀಳುತ್ತೆ. ನೋಡಿ ವರ್ಕ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ.